ನೋಡಿ ದೋಸೆ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಇದು ಯಾವತ್ತೂ ಕೂಡ ಅಷ್ಟೇ ತುಂಬ ತೆಳು ಆಗೋದಿಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಸ್ವಲ್ಪ ಸಾಗು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ. ಮೊಸರು ಬೇಕಾದ್ರೂ ತಿನ್ಬೋದು. ಮೊಸರಿಗೆ ನಾವು ತುಪ್ಪ ಹಾಕ್ಕೊಳಕ್ಕಾಗಲ್ಲ. ನೋಡಿ ಇದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಇದು ನೋಡಿ ಕ್ಯಾರೆಟು ಸೌತೆಕಾಯಿ ಎಲ್ಲವನ್ನು ಹಾಕಿದ್ದೇನೆ ಇವತ್ತು ಸಾಗಿಗೆ. ತುಂಬ ಟೇಸ್ಟಾಗಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಹೊಸ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ನಿನ್ನೆ ವಿಡಿಯೋ ಬಂದಿಲ್ಲ, ಈಗ ಅದೇ ರೀತಿ ಆಗ್ತಾಯಿದೆ. ಒಂದಿನ ಬಿಟ್ಟು ಒಂದಿನ ವಿಡಿಯೋ ಬರ್ತಾ ಇದೆ. ಆದಷ್ಟು ಪ್ರಯತ್ನ ಮಾಡ್ತೀನಿ ಪ್ರತಿದಿನ ವಿಡಿಯೋ ಹಾಕೋದಕ್ಕೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ತೋರಿಸ್ತೀನಿ. ನನ್ನ ವಿಡಿಯೋಗಳೆಲ್ಲವೂ ಕೂಡ ಕುಕ್ಕಿಂಗ್ಗೆ ಸಂಬಂಧಪಟ್ಟಿದ್ದು, ಅಂದರೆ ಅಡುಗೆ ವಿಷಯಕ್ಕೇ ಸಂಬಂಧಪಟ್ಟಿದ್ದು. ಯಾವ ಯಾವ ರೀತಿಯ ಅಡುಗೆಗಳಿದೆ ಅನ್ನೋದನ್ನು ತೋರಿಸೋದೇ ನನ್ನ ಚಾನೆಲ್ನ ಉದ್ದೇಶ. ಬನ್ನಿ ಇವತ್ತು ನಾನು ಒಂದು ಒಗ್ಗರಣೆ ದೋಸೆ ಮಾಡೋಣ ಅಂತ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅಂದರೆ ಖಾರದ ದೋಸೆ ಅಂತ ಕೂಡ ಮಾಡ್ತಾಯಿದ್ವಿ, ಅದೇ ಥರನೇ ಇದು ಒಗ್ಗರಣೆ ದೋಸೆ ಅಂತ. ನಾನು ಖಾರದ ದೋಸೆ ಯಾವತ್ತು ಒಂದು ಸಲ ಏನೋ ಮೆಂತ್ಯ ದೋಸೆ ತೋರಿಸಿದೆ ಅಷ್ಟೇ. ಇದು ಒಗ್ಗರಣೆ ದೋಸೆ ಅಂತ ಹೇಳಿ. ಎಷ್ಟು ಥರ ದೋಸೆ ಮಾಡ್ಬೋದು ಅಂತ ಅಂದರೆ ಬಹಳಷ್ಟು ದೋಸೆ ಮಾಡ್ಬೋದು ಬಿಡಿ. ಒಂದು ದೋಸೆ ಹಿಟ್ಟನ್ನು ಇಟ್ಕೊಂಡು ನಾವು 100 ರೀತಿಯ ದೋಸೆಗಳನ್ನು ಮಾಡ್ಬೋದು. ಅಷ್ಟು ಕೂಡ ನನಗೆ ಗೊತ್ತಿದೆ. ಅದು ಒಂದೊಂದನ್ನು ನಾನು ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಇವತ್ತು ನಾನು ಒಗ್ಗರಣೆ ದೋಸೆನ ಮಾಡ್ತಾಯಿದ್ದೀನಿ. ಯಾವ ರೀತಿ ಒಗ್ಗರಣೆ ದೋಸೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ಇದು ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ, ಟೇಸ್ಟಾಗೂ ಕೂಡ ಇರುತ್ತೆ, ಖಾರವಾಗಿ ಮತ್ತು ಒಂದು ರೀತಿಯ ರುಚಿ ಇರುತ್ತೆ ಈ ಒಗ್ಗರಣೆ ದೋಸೆನಲ್ಲಿ. ಒಗ್ಗರಣೆ ಅಂದ್ರೇ ರುಚಿ ಅಲ್ವಾ, ಎಲ್ಲದಕ್ಕೂ ಒಗ್ಗರಣೆ ಹಾಕ್ತೀವಲ್ವ. ಅದೇ ರೀತಿ ಒಗ್ಗರಣೆ ದೋಸೆನ ಯಾವ ರೀತಿ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ. ಆಲ್ರೆಡಿ ಇದೆ ನನ್ನ ಹತ್ರ ದೋಸೆ ಹಿಟ್ಟಿದೆ. ದೋಸೆ ಹಿಟ್ಟಿದ್ದಾಗ ಒಂದೊಂದು ಹೊಸ ಹೊಸ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇನ್ನೂ ಬಹಳಷ್ಟು ದೋಸೆಗಳಿದೆ. ಹೆಸರು ಕಾಳು ದೋಸೆ, ಕಡಲೆಕಾಳು ದೋಸೆ, ಹಾಗೂ ಮಸೂರು ದಾಲ್ ದೋಸೆ, ಬಹಳಷ್ಟಿದೆ. ಅಡೆ ದೋಸೆ ಅಂತ ಕೂಡ ಇದೆ. ಅಡೆ ದೋಸೆನ ಭಾಳ ದಿನ ಆಗಿದೆ ಮಾಡಿ. ನಾನು ಕೂಡ ಮಾಡಿದಾಗ ವಿಡಿಯೋ ಮಾಡಿಲ್ಲ, ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ ದೋಸೆನ ಸ್ಟಾರ್ಟ್ ಮಾಡೋಣ. ನೋಡಿ ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ನಾನು ಚಿಕ್ಕ ಪಾತ್ರೆಗೆ ಸ್ವಲ್ಪ ಹಾಕ್ಕೊಳ್ತೀನಿ. ನಾವು ಯಾವ ಪಾತ್ರೆಯಿಂದ ಬಳಸ್ತೀವಿ ಆ ಪಾತ್ರೆಗೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಈ ಥರ. ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ. ಯಾವ ರೀತಿ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಈಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಸ್ಟವನ್ನು ಹಚ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಉರಿನ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಫಸ್ಟ್. ಇವಾಗ ನಾನು ಸಾಸಿವೆ ಹಾಕ್ಕೊಳ್ತೀನಿ. ಎಲ್ಲನೂ ಸ್ವಲ್ಪ ಹಾಕ್ಕೊಳ್ಳೋಣ. ಸಾಸಿವೆ ಕೂಡ ಅಷ್ಟೇ, ಜಾಸ್ತಿ ಹಾಕೋದು ಬೇಡ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಎಲ್ಲನೂ ಅಷ್ಟೇ ಕಡಿಮೆ ಕಡಿಮೆ ಹಾಕೋಬೇಕು. ತುಂಬ ಹಾಕಿದ್ರೂ ಕೂಡ ಚೆನ್ನಾಗಿರಲ್ಲ. ಉರಿನ ಫುಲ್ ಸಿಮ್ ಮಾಡ್ಕೊಂಡಿರಬೇಕು. ಇವಾಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನೋಡಿ ಎಲ್ಲನೂ ರೆಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಕ್ಯಾರೆಟನ್ನು ನೋಡಿ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕ್ಕೊಳ್ಳೇಬೇಕು. ಇವಾಗ ನಾನು ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ತುಂಬ ಕೆಂಪಾಗಬೇಕು ಈರುಳ್ಳಿ ಅಂತ ಏನೂ ಇಲ್ಲ. ಒಂದು 2 ನಿಮಿಷ ಈ ಥರ ಕೈ ಆಡಿಸ್ಕೊಳ್ಳೋಣ. ದೋಸೆ ಹಿಟ್ಟಿಗೆ ಉಪ್ಪು ಹಾಕೋದೇನು ಬೇಡ, ನಾನು ಈರುಳ್ಳಿಗೆ ಉಪ್ಪು ಹಾಕ್ಕೊಳ್ತೀನಿ.
ಉಪ್ಪು ಹಾಕಿದ್ರೆ ಸ್ವಲ್ಪ ಮೆತ್ತವಾಗುತ್ತೆ. ಗೋಲ್ಡನ್ ಕಲರ್ ಎಲ್ಲ ಬರಬೇಕು, ಹೊಮ್ಮಣ್ಣ ಬರಬೇಕು ಈರುಳ್ಳಿ ಅಂತ ಏನಿಲ್ಲ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳುವಾಗ ಈ ಥರ ಸಿಂಪಲ್ಲಾಗಿ ಒಗ್ಗರಣೆನ ಮಾಡ್ಕೊಳ್ಳೋಣ, ಆವಾಗ ತುಂಬಾ ಚೆನ್ನಾಗಿರುತ್ತೆ. ನಾನು ಖಾರದ ಇಡ್ಲಿಯನ್ನು ಕೂಡ ಇದೇ ರೀತಿ ಮಾಡ್ತಾ ಇರ್ತೀನಿ. ಈಗ ನಾನು ಇದಕ್ಕೆ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತೀನಿ. ನೀವು ಕಾಯಿ ತುರಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋಣ. ಈ ಥರ ಈರುಳ್ಳಿ ಮತ್ತು ಕ್ಯಾರೆಟು ಎಲ್ಲವೂ ಕೂಡ ಮಿಕ್ಸ್ ಆಗಬೇಕು, ಈ ಥರ ಹೊಂದ್ಕೊಳ್ಬೇಕು. ಇದಕ್ಕೆ ನೀವು ಅರಿಶಿನ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು, ಅರಿಶಿನ ಪುಡಿ ಇಲ್ಲ ಅಂದರೂ ಕೂಡ ಮಾಡ್ಬೋದು. ನಾನಿವಾಗ ಅರಿಶಿನ ಪುಡಿ ಹಾಕ್ದೇ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನೋಡಿ, ನಾನು ಇದು ದಂಟು ಇರುತ್ತಲ್ಲ ಅದನ್ನು ಹಾಕಿಲ್ಲ, ಕಡ್ಡಿ ಎಲ್ಲ ಹಾಕಿಲ್ಲ. ಮೇಲ್ಗಡೆ ಮುಂದೆ ಇರುತ್ತಲ್ಲ ಎಲೆ ಅದನ್ನು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಆಯಿತು, ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾಗಬೇಕು, ತುಂಬ ಕೂಲ್ ಆಗಬೇಕು. ಬಿಸಿದ್ರಲ್ಲೇ ಹಾಕಿದ್ರೆ ದೋಸೆ ಬರೋದಿಲ್ಲ, ದೋಸೆ ಮಾಡೋದಕ್ಕೆ ಆಗಲ್ಲ. ಇದು ಚೆನ್ನಾಗಿ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದನ್ನು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆ ಎಲ್ಲ ಇವಾಗ ತಣ್ಣಗಾಗಿದೆ. ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕಲ್ಲ. ನೋಡಿ, ಇಷ್ಟು ನೀರನ್ನು ಹಾಕ್ಕೊಂಡು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ತೀನಿ. ನೋಡಿ, ನಮ್ಮ ಒಗ್ಗರಣೆ ದೋಸೆಗೆ ಹಿಟ್ಟು ರೆಡಿ ಆಗ್ತಾ ಇದೆ. ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಗಟ್ಟಿ ಇದ್ದರೆ ದೋಸೆನ ತೆಳುವಾಗಿ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಹಾಗಂತ ತುಂಬ ತೆಳುಗೂ ಕೂಡ ಮಾಡ್ಕೊಳ್ಬಾರ್ದು, ನಮಗೆ ಗೊತ್ತಾಗುತ್ತೆ. ನೋಡಿ, ನೋಡಿ ಒಂದು ಹೆಂಚನ್ನು ಇಟ್ಕೊಂಡಿದ್ದೀನಿ ಇವಾಗ ದೋಸೆ ಮಾಡೋದಕ್ಕೆ ಅಂತ ಹೇಳಿ. ಸ್ವಲ್ಪ ಬಿಸಿಯಾಗಿದೆ, ನೋಡ್ಕೊಳ್ಳೋಣ. ಬಿಸಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಇವತ್ತು ಸಂಜೆಯ ತಿಂಡಿ ಒಗ್ಗರಣೆ ದೋಸೆ. ಆಗಲೇ 5 ಗಂಟೆ ಆಯಿತು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಈಗ ಬೆಂದಿದೆಯಾ ನೋಡೋಣ. ಎಣ್ಣೆ ಇರುತ್ತಲ್ವ, ಅದರಿಂದ ಏನು ತಳಕ್ಕೆ ಇಟ್ಕೊಳ್ಳೋದಿಲ್ಲ. ತಿರುಗಿಸ್ಬಿಟ್ಟು ಕೂಡ ಇನ್ನೊಂದ್ಸಲ ಬೇಯಿಸ್ಕೋಬೇಕು.
ಎರಡೂ ಕಡೆ ಬೆಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಅರಿಶಿನದ ಪುಡಿ ಹಾಕಿಲ್ಲ ನೋಡಿ ನಾನು, ಬೇಕಾದರೆ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಪುಡಿ ಒಳ್ಳೆಯದು ಕೂಡ, ಆ್ಯಂಟಿಬಯೋಟಿಕ್ಕು. ನಾನಿವತ್ತು ಹೀಗೆ ಮಾಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉರಿನ ಸಿಮ್ ಮಾಡ್ಕೊತೀನಿ. ತುಂಬ ಚಿಕ್ಕದಾಗಿರಬೇಕು ಉರಿ. ಈಗ ಇನ್ನೊಂದು ದೋಸೆನ ಹಾಕೊಳ್ಳೋಣ. ಈಗ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈ ಥರ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ದೋಸೆ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಇದು ಯಾವತ್ತೂ ಕೂಡ ಅಷ್ಟೇ ತುಂಬ ತೆಳು ಆಗೋದಿಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಸ್ವಲ್ಪ ಸಾಗು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ. ಮೊಸರು ಬೇಕಾದ್ರೂ ತಿನ್ಬೋದು. ಮೊಸರಿಗೆ ನಾವು ತುಪ್ಪ ಹಾಕ್ಕೊಳಕ್ಕಾಗಲ್ಲ. ನೋಡಿ, ಇದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಇದು ನೋಡಿ, ಕ್ಯಾರೆಟು, ಸೌತೆಕಾಯಿ ಎಲ್ಲವನ್ನು ಹಾಕಿದ್ದೇನೆ ಇವತ್ತು ಸಾಗಿಗೆ. ತುಂಬ ಟೇಸ್ಟಾಗಿದೆ. ನೋಡಿ, ಒಗ್ಗರಣೆ ದೋಸೆ ಯಾವ ರೀತಿ ಮಾಡಿದೆ ನಾನು ಇವತ್ತು ಅಂತ ಹೇಳಿ ತೋರಿಸಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮಾರ್ನಿಂಗ್ ಆದರೂ ಮಾಡ್ಕೊಳ್ಳಿ ಅಥವಾ ಸಂಜೆಗೆ ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಸಂಜೆ 4 ಗಂಟೆ ಟೈಮಲ್ಲಿ ಮಾಡಿಕೊಟ್ರೆ, ಸ್ಕೂಲಿಂದ ಬಂದಾಗ ಮಕ್ಕಳು ಮತ್ತು ನೀವುಗಳಾದ್ರೂ ಅಷ್ಟೇ ಕೆಲಸದಿಂದ ಬಂದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಗ್ಗರಣೆ ಹಾಕಿಟ್ಬಿಟ್ರೆ ಸಂಜೆ ಬಂದು ಮಾಡ್ಕೊಳ್ಬೋದು. ಆ ರೀತಿ ಕೂಡ ಮಾಡ್ಬೋದು. ತುಂಬ ಟೇಸ್ಟಾಗಿದೆ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಇದ್ದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಹಾಗೂ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದೇ ರೀತಿಯ ಹೊಸ ರೀತಿಯ ಅಡುಗೆಗಳಿಗಾಗಿ ಮಧುರ ವ್ಲಾಗ್ಸ್ ಇನ್ ಕನ್ನಡವನ್ನು ವಾಚ್ ಮಾಡ್ತಾ ಇರಿ ಯಾವಾಗಲೂ ಕೂಡ. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು.